ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ, ಇವತ್ತು ರಾಣಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ ಬನ್ನಿ. ರಾಣಿ ಅತ್ತೆ ಅಂದರೆ ಸೋದರತ್ತೆ ತುಂಬಾ ಬಜಾರ್ತನ ಮಾಡಿ ರಾಣಿ ಅಮ್ಮನ್ನ ಮನೆ ಒಳಗೆ ಬರಬಾರ್ದು ಅಂತ ತುಂಬಾ ಕಂಟ್ರೋಲ್ ಮಾಡ್ತಾಳೆ. ಆದರೆ ರಾಣಿ ಅಮ್ಮ ಇದಕ್ಕೆಲ್ಲ ಫಿಟ್ಟಿಂಗ್ ಮಾಸ್ಟ್ರು. ಅವಳು ಹೇಳ್ಕೊಟ್ಟಂಗೆ ಅವಳ ಮಗಳು ಕೇಳ್ತಾಳೆ. ಹಾಗಾಗಿ ರಾಣಿ ಅಮ್ಮ ಕತ್ತಲ್ಲಿ ಕುತ್ತಿಗೆ ಅಳ್ಳಾಡಿಸಿ ಏನಾರ ಹೇಳ್ಬಿಟ್ರೆ ಅದನ್ನೇ ನಿಜ ಅಂತ ನಂಬೋ ಅಂಥ ಮಗಳು ಅವಳು. ಹಾಗಾಗಿ ಅವಳು ಹೇಳ್ದಂಗೆಲ್ಲ ಇವಳು ಕೇಳ್ತಾಳೆ. ಮನೆ ಒಳಗೆ ಬರಬೇಕು ಅಂದರೆ 1 ವಾರ ಮಾತ್ರ ಇರಬೇಕು, 1 ವಾರದ ಮೇಲೆ ಇರಬಾರ್ದು, ನಮ್ಮ ಮನೇಲಿ ರಾಣಿನೂ ಜೊತೆ ಕರ್ಕೊಂಡು ಹೋಗ್ಬೇಕು ಅಂತ ಕಂಡೀಷನ್ ಹಾಕ್ತಾಳೆ. ಅದು ಹೆಂಗೆ ಹೇಳೋಕ್ಕಾಗುತ್ತೆ? ನಾನು ಆ ಥರ ಇರಬೇಡ, ನನ್ನ ತಂಗಿ ಮಗಳನ್ನ ಮನೆಯಿಂದ ಕರ್ಕೊಂಡು ಹೋಗುವಂತ ಹೆಂಗೆ ಹೇಳೋಕ್ಕಾಗುತ್ತೆ? ಆರತಿ ಮಾಡಿ ಕರ್ಕೊಂಡು ಬರೋಣ ಬಾ ಅಂತ ಕರೀತಾನೆ. ಆದರೆ ನಾನು ಖಂಡಿತವಾಗೂ ಆರತಿ ಮಾಡಲ್ಲ, ನಿನ್ನ ಮಾತು ಕೊಡೋವರೆಗೂ ನಾನು ಆರತಿ ಮಾಡಲ್ಲ ಅಂತ ಹೇಳ್ತಾಳೆ. ಆಮೇಲೆ ಅವನ ಫ್ರೆಂಡು ಅವನು ಹೇಳ್ತಾನೆ, ಕಾವೇರಿ ಬರ್ತಿರೋದೇ ಅಪರೂಪ, ಭಾಗ್ಯ ದೇವತೆ ಬಂದಂಗೆ ಬರ್ತಿದ್ದಾಳೆ, ಅವಳಿಗೆ ಆರತಿ ಮಾಡಿ ಒಳಗೆ ಕರ್ಕೋಬೇಕು ಅಂತ ಹೇಳ್ತಾನೆ. ಯಾವ ಆರತಿನೂ ಬೇಡ, ಏನು ಬೇಡ, ಏನು ಜೈಲಲ್ಲಿದ್ದು ಬಂದಿರೋದಕ್ಕೆ ಆರತಿ ಮಾಡಿ ಒಳಗೆ ಕರ್ಕೋಬೇಕಾ ಅಂತ ರಾಣಿಯ ಅತ್ತೆ ಅಮ್ಮ ಹೇಳ್ತಾಳೆ. ಆವಾಗ ರಾಣಿ ಸ್ವಲ್ಪ ಬೇಜಾರಾದ್ರೂ ತೋರ್ಪಡಿಸ್ಕೊಳ್ಳಲ್ಲ. ಅಮ್ಮ ಮಗಳು ನಿಂತಿರ್ತಾರೆ, ಆದರೆ ಒಳಗಡೆ ಕರ್ಕೊಂಡೇ ಇರಲ್ಲ. ಆಮೇಲೆ ಅವ್ರ ಮಾವ ನಾನೇ ಆರತಿ ತಗೊಬರ್ತೀನಿ ಅಂತ ಹೋಗ್ತಾನೆ. ಅಲ್ಲಿ ಹೋದರೆ ಇವಳು ಹಿಂದೆನೇ ಹೋಗ್ಬಿಡ್ತಾಳೆ. ಅವನ ಹೆಂಡ್ತಿ ಹಿಂದೆನೇ ಹೋಗಿ, ನಾನು ಹೇಳ್ದಂಗೆ ಕೇಳಬೇಕು, ನಾನು ಇಲ್ಲಿವರೆಗೆ ಆಯಿತು, ಇನ್ಮೇಲೆ ನಾನು ನಿಮ್ಮ ಮಾತು ಕೇಳಲ್ಲ, ನೀವು ಏನೇ ಹೇಳಿದ್ರು ನಾನು ಕೇಳಲ್ಲ ಅಂತ ಹೇಳ್ತಾಳೆ. ಆವಾಗ ಕೂಡ ಅವನಿಗೆ ತುಂಬ ಬೇಜಾರಾಗುತ್ತೆ. ಅವನು ಅಳ್ತಾನೆ. ತಂಗಿ ಬಂದಾಗ ಮನೆಗೆ ಈ ಥರ ಹಿಂಸೆ ಕೊಡ್ತೀಯಲ್ಲ, ನಿಂಗೆ ಒಳ್ಳೇದಾಗಲ್ಲ ಅಂಥೇಳಿ. ಒಳ್ಳೇದೋ ಕೆಟ್ಟದೋ ಅದು ನನಗೆ ಬೇಕಾಗಿಲ್ಲ, ಆದರೆ ಅವಳು ನಮ್ಮ ಮನೇಲಿ ಇರಬಾರ್ದು, 1 ವಾರ ಮಾತ್ರ ಇರಬೇಕು, ರಾಣಿನೂ ಜೊತೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾಳೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಆಗ ಆರತಿ ಮಾಡ್ತೀನಿ, ಒಳಗೆ ಕರ್ಕೊಂತೀನಿ ಅಂತ ಬರ್ತಾಳೆ. ಆರತಿ ಮಾಡ್ತಾಳೆ, ಒಳಗೆ ಬನ್ನಿ ಅಂತಾಳೆ. ಆಮೇಲೆ ಬಂದು ಒಳಗಡೆ ಬರ್ತಾಳೆ. ಬಂದರೆ ಇವಳು ಅಯ್ಯಪ್ಪ ಎಷ್ಟೊಂದು ಇದು ಮಾಡ್ತಾಳೆ ಅಂದರೆ, ಲಾಸ್ಟಲ್ಲಿ ಪೇಪರೆಲ್ಲ ರೆಡಿ ಮಾಡ್ಕೊಂಡಿರ್ತಾಳೆ. ಆ ಮನೆ ಕಾವೇರಿ ಹೆಸರಲ್ಲಿರುತ್ತೆ. ಹಾಗಾಗಿ ಪೇಪರ್ ರೆಡಿ ಮಾಡಿಕೊಂಡು ಪೇಪರ್ಗೆ ಸೈನ್ ಹಾಕಿಲ್ಲ ಅಂದರೆ ಈ ಮನೆ ಇಲ್ಲಿವರೆಗೆ ನಮ್ಮದೇ ಅಂದ್ಕೊಂಡಿದ್ದು, ನೀನು ಜೈಲಲ್ಲಿ ಇರೋದು ನನಗೆ ಗೊತ್ತೇ ಇರಲಿಲ್ಲ, ನೀನು ಸತ್ತೋಗಿದೀಯ ಅಂದ್ಕೊಂಡೇ ಇದ್ದು, ಈಗ ನೀನು ಜೀವಾಗಿ ಬಂದಿದೀಯಾ, ಏನು ಗ್ಯಾರಂಟಿ ನಮಗೆ ಮನೆ ಬೇಕು, ನಾವೆಲ್ಲಿಗೆ ಹೋಗೋಣ, ಇಲ್ಲಿವರೆಗೂ ಇದೇ ನಮ್ಮ ಮನೆ ಅಂದ್ಕೊಂಡು ಬದುಕಿದ್ದೀವಿ, ಇನ್ಮೇಲೆ ಎಲ್ಲಿ ಹೋಗೋಕ್ಕಾಗುತ್ತೆ, ನನಗೆ ಮನೆ ಬೇಕು, ನನ್ನ ಹೆಸ್ರಿಗೆ ಈ ಮನೆ ಬೇಕೇ ಬೇಕು, ರಾಣಿ ನನ್ನ ಮನೇಲಿ ಇಟ್ಕೊಂಡು ಸಾಕಬೇಕು ಅಂದರೆ ಈ ಮನೆ ನನ್ನ ಮಕ್ಕಳು ಎಲ್ಲರೂ ಬೀದಿ ಪಾಲಾಗ್ಬಿಡ್ತೀವಿ, ಹಂಗಾಗಿ ಈ ಮನೆ ನನ್ನ ಹೆಸ್ರಿಗೆ ರಿಜಿಸ್ಟ್ರ್ ಮಾಡಿಕೊಡ್ಲೇಬೇಕು ಅಂತ ಹಠ ಮಾಡ್ತಾಳೆ. ಅವಳು ಗಂಡ ಎಷ್ಟು ಹೇಳಿದ್ರು ಕೇಳಲ್ಲ, ಬರ್ಕೊಡ್ಲೇಬೇಕು ಅಂತ ಹಠ ಮಾಡ್ತಾಳೆ. ಆವಾಗ ಅಣ್ಣ ಹೊಡೆಯೋಕ್ಕೆ ಹೋಗ್ತಾನೆ. ಅಣ್ಣ ಹೊಡೆಯೋಕ್ಕೆ ಹೋದ್ರೂ ಕೇಳಲ್ಲ. ನಿಮ್ಮ ಮಾತನ್ನು ಇವಾಗ ನಾನು ಕೇಳಲ್ಲ, ನನಗೆ ಗಟ್ಟಿಯಾಗಿ ಈ ಮನೆ ನನಗೆ ಬೇಕೇ ಬೇಕು ಅಂತ ಹೇಳ್ತಾಳೆ. ಆವಾಗ ಕಾವೇರಿ ಅಣ್ಣನ ತಡೆದು, ಹೌದಣ್ಣ ಅದಕ್ಕೆ ಕೇಳ್ತಿರೋದು ಕರೆಕ್ಟಾಗಿದೆ, ನಾನಂತೂ ಜೈಲಿಗೆ ಹೋಗ್ತೀನಿ, ಮನೆ ಅದಕ್ಕೆ ಹೆಸರಿಗೆ ಬರ್ಕೊಟ್ಬಿಡ್ತೀನಿ ಅಂತೇಳಿ. ಅವಳು ಯಾಕೆ ಬರ್ಕೊಟ್ಟಿದ್ದು ಅಂದರೆ ಮಗಳನ್ನೇ ಚೆನ್ನಾಗಿ ಇಟ್ಕೋತಾಳೆ ಅನ್ನೋ ಉದ್ದೇಶಕ್ಕೆ ಬರ್ಕೊಡ್ತಾಳೆ. ಪಾಪ ಇವಳು ಮಗಳನ್ನೂ ಚೆನ್ನಾಗಿ ಇಟ್ಕೊಳ್ಳಲ್ಲ ಲಾಸ್ಟಿಗೆ. ಅಣ್ಣ ತಂಗಿ ಎಷ್ಟು ಮುದ್ದಾಗಿದ್ದಾರೆ ನೋಡಿ, ತುಂಬ ಚೆನ್ನಾಗಿದ್ದಾರೆ, ನೋಡೋದಕ್ಕೆ ತುಂಬ ಸಂತೋಷವಾಗುತ್ತೆ. ಪಾಪ ಅವನು ಎಷ್ಟು ಸಫರ್ ಪಡ್ತಾನೆ ಅಂದರೆ, ತಂಗಿ ಬಂದಿರೋದಕ್ಕೆ ಒಂದು ಒಳ್ಳೆ ಮಾತುಕತೆ ಇಲ್ಲಲ್ಲ, ಏನು ಹಿಂಗೆ ಮಾಡ್ತಾಳಲ್ಲ ಅಂತೇಳ್ಬಿಟ್ಟು ತುಂಬ ಹೆಂಡತಿ ಬಗ್ಗೆ ಕೋಪ ಮಾಡಿಕೊಂಡು ತಂಗಿನ ಅಷ್ಟು ಪ್ರೀತಿ ಮಾಡ್ತಾನೆ. ಇದನ್ನು ನೋಡಿ ಅಮ್ಮ ಮಗಳಿಗೆ ಸಹಿಸ್ಕೊಳಕ್ಕಾಗಲ್ಲ. ಅಯ್ಯೋ ತುಂಬಾ ಕೋಪ ಮಾಡ್ತಾಳೆ. ಅದೇನೋ ಆರತಿ ಮಾಡ್ತೀನಿ ಅಂತಾಳೆ, ಅದು ಯಾವ ಆರತಿ ಮಾಡ್ತಾಳೋ ಒಂದು ಗೊತ್ತಿಲ್ಲ. ಒಟ್ಟಿಗೆ ಈ ಥರ ಎಲ್ಲ ನಡೆಯುತ್ತೆ. ಪೇಪರೆಲ್ಲ ರೆಡಿ ಮಾಡ್ಕೊಂಡೇ ಇರ್ತಾಳೆ. ಅದು ಯಾವಾಗ ಮಾಡ್ಕೊಂಡ್ಲೋ ಏನೋ ಗೊತ್ತಿಲ್ಲ. ಅವಳು ಬರ್ತಾಳೆ ಅಂತ ಗೊತ್ತಾದ ತಕ್ಷಣ ಪೇಪರ್ ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ. ಎಲ್ಲ ಅವ್ರ ಅಮ್ಮನ ಕುತಂತ್ರ ಬುದ್ಧಿ. ಅವರಮ್ಮ ಏನು ಹೇಳ್ಕೊಡ್ತಾಳೋ ಅದನ್ನು ಇವಳು ಕೇಳ್ತಾಳೆ. ಪಾಪ ಇವಳು ಸ್ವಂತ ಬುದ್ಧಿ ಏನಲ್ಲ, ಅವರಮ್ಮ ಏನು ಹೇಳ್ಕೊಡ್ತಾಳೋ ಅದನ್ನು ಕೇಳ್ತಾಳೆ. ಅವರಮ್ಮ ಇಲ್ಲಿ ಬಂದುಬಿಟ್ಟಿದ್ದಾಳೆ, ಎಲ್ಲಿಂದ ಬಂದಲೋ ಗೊತ್ತಿಲ್ಲ. ಆದರೆ ರಾಣಿಗಂತೂ ಹಿಂಸೆ ತಪ್ಪಿದ್ದಲ್ವೇ ಅಲ್ಲ. ರಾಣಿಗೆ ಭಾಳ ಹಿಂಸೆ ಕೊಡ್ತಾರೆ ಇಬ್ಬರು ಸೇರಿಕೊಂಡು, ಅಮ್ಮ ಮಗಳು. ಆದ್ರೂ ಪಾಪ ಹುಡುಗಿ ಉಸಿರೆತ್ತಲ್ಲ. ಸುಮ್ಮನೆ ಅವು ಹೇಳಿದ ಕೆಲಸ ಎಲ್ಲ ಮಾಡಿಕೊಂಡು ಆ ಹುಡುಗಿ ಓದ್ಕೊಂಡು ಹೆಂಗೋ ಅದ್ರ ಜೀವನ ಮಾಡ್ಕೊಳ್ತಾ ಇರುತ್ತೆ. ಅದರಲ್ಲೂ
ಇಲ್ಲಿ ಅವನು ಹೆಂಡ್ತಿಗೆ ಹೊಡೆಯೋಕ್ಕೆ ಹೋದಾಗ ಕಾವೇರಿನೇ ಕೈ ಅಡ್ಡ ಹಿಡಿತಾಳೆ. ಮನೆ ಬರ್ಕೊಡು ಅಂತ ಕೇಳಿದಾಗ ಹೆಂಡ್ತಿಗೆ ಹೊಡೆಯೋಕ್ಕೆ ಹೋಗ್ತಾನೆ ಸಿಟ್ಟಲ್ಲಿ. ಆವಾಗ ಕಾವೇರಿನೇ ಕೈನ ಹಿಡಿತಾಳೆ ಅಣ್ಣಂದು. ಅದಕ್ಕೆ ಕೇಳ್ತಿರೋದು ಕರೆಕ್ಟಾಗಿದೆ ಅಣ್ಣ, ನಾನು ಬರ್ಕೊಡ್ತೀನಿ, ಸುಮ್ಮನಿರು, ನೀನು ಯೋಚನೆ ಮಾಡಬೇಡ ಅಂತೇಳಿ. ಅವಾಗಂತೂ ಅಮ್ಮ ಮಗಳಿಗೆಲ್ಲರಿಗೂ ಖುಷಿಯೋ ಖುಷಿ. ತುಂಬ ಖುಷಿ ಪಡ್ತಾರೆ ಎಲ್ಲರೂ. ಖುಷಿ ಪಟ್ಕೊಂಡು ಆಯಿತು ಬರ್ಕೊಡ್ತೀನಿ ಅಂತ ಹೇಳಿದಾಳಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಪೇಪರೆಲ್ಲ ತಗೊಂಡೇ ಬರ್ತಾಳೆ ಕೈಯಲ್ಲಿ. ಇದಕ್ಕೆ ಬರ್ಕೊಟ್ರೆ ಮಾತ್ರ ನೀನು ಈ ಮನೇಲಿರ್ಬೋದು, ಇಲ್ಲಾಂದರೆ ಈ ಮನೇಲಿ ಇರೋಕ್ಕೆ ನಾನು ಬಿಡಲ್ಲ ಅಂತ ಹೇಳ್ತಾಳೆ. ಆವಾಗ ಕಾವೇರಿ ಇನ್ನೇನು ಮಾಡ್ತಾಳೆ, ವಿಧಿ ಇಲ್ಲ, ಅಮ್ಮ ಹೆಂಗೆ ಹೇಳ್ತಾಳೆ ಹಂಗೆ ಕೇಳಬೇಕಲ್ಲ. ಜೊತೆಗೆ ಲಾಯರು ಕೂಡ ಇದ್ದರು ಆವಾಗ. ಆಮೇಲೆ ಲಾಯರ್ ಹೊರ್ಟೋಗ್ತಾರೆ, ಅವ್ರದ್ದು ಏನೇನು ಸಿಗ್ನೇಚರ್ ಎಲ್ಲ ತೊಗೊಂಡು ಹೊರಟೋಯ್ತಾರೆ. ಇಲ್ಲಿ ಕಾವೇರಿ ಕೂತ್ಕೊಂಡು ಟೇಬಲ್ ಮೇಲೆ ಎಲ್ಲ ಪೇಪರ್ಸಿಗೂ ಸೈನ್ ಮಾಡ್ತಾಳೆ. ಏನು ಮಾಡೋಕ್ಕೂ ಆಗಲ್ಲ, ಮಗಳು ನೋಡ್ಕೊಳ್ಳಿ ಅನ್ನೋ ಆಸೆಗೆ ಸೈನ್ ಮಾಡ್ತಾಳೆ. ಸೈನ್ ಮಾಡಿ ಅವಳು ಪಾಪ ಏನು ಮಾಡೋಕ್ಕಾಗುತ್ತೆ, ಸೈನ್ ಹಾಕಿ ಪಾಪ ಅವಳು ಬೇಜಾರು ಮಾಡಿಕೊಂಡು, ಹೆಣ್ಮಕ್ಳು ಜೀವನನೇ ಇಷ್ಟು ನೋಡಿ. ಏನೇ ಆದ್ರೂ ಹೆಣ್ಮಕ್ಳು ಅಂದರೆ ತಾತ್ಸಾರ ಜಾಸ್ತಿ. ಹಾಗಾಗಿ ಕಾವೇರಿ ಎಲ್ಲ ಬರ್ಕೊಟ್ಟಾದಮೇಲೆ ಒಂದು ಹೋಳಿಗೆ ಊಟ ಅಡುಗೆ ಮಾಡಿಸಿರ್ತಾಳೆ. ಎಲ್ಲ ಹೋಳಿಗೆ ಊಟ ಎಲ್ಲರಿಗೂ ಹೋಳಿಗೆ ಊಟ ಹಾಕ್ತಾಳೆ. ಹೋಳಿಗೆ ಊಟ ಹಾಕಿ ಆಮೇಲೆ ರಾಣಿ ಮಾಮ ಕೂತ್ಕೊಮ್ಮಮ್ಮ ಅಂತ ಹೇಳ್ತಾನೆ. ಕೂತ್ಕೊತಾನೆ, ಯಾಕಮ್ಮ ಅಂತೇಳಿ ರಾಣಿ ಬಾಯಿಗೆ ತುತ್ತು ಕೊಡ್ತಾಳೆ. ಆಮೇಲೆ ಹೋಳ್ಗೆನ ಮುರಿದು ಇವನು ಕೂಡ ರಾಣಿಗೆ ಹೋಳಿಗೆ ಮುರಿದು ಕೊಡ್ತಾನೆ. ಆಮೇಲೆ ತಂಗಿ ಕೂಡ ಬಾಯಿಗೆ ಹೋಳಿಗೆನ ಮುರಿದು ಅಣ್ಣನಿಗೆ ಕೊಡ್ತಾಳೆ. ಅಣ್ಣ ಕೂಡ ತಂಗಿಗೆ ಕೊಡ್ತಾನೆ. ಇದನ್ನೆಲ್ಲ ನೋಡಿ ಇಬ್ಬರೂ ಅಮ್ಮ ಮಗಳು ಕಿವುಚ್ಕೋತಾ ಇರ್ತಾರೆ ಒಳಗೇನೆ. ಎಷ್ಟು ಬಾಂಧವ್ಯ, ಎಷ್ಟು ಪ್ರೀತಿ ಇದೆ, ಹೀಗೆ ಬಿಟ್ಟರೆ ಇವ್ರ ಕತೆ ಹಿಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ಇವಳು ಜೈಲಿಗೆ ಹೋಗ್ತಾಳೆ ಅನ್ನೋದು ಗೊತ್ತಿದ್ದು ಕೂಡ ಅವಳನ್ನು ಪ್ರೀತಿ ಮಾಡೋಕ್ಕೆ ಬಿಡೋದೇ ಇಲ್ಲ. ತುಂಬಾ ಕಂಟ್ರೋಲ್ ಮಾಡ್ತಾಯಿರ್ತಾರೆ. ಆವಾಗ ರಾಣಿನೂ ಪಾಪ ಒಂದು ವಾರದ ಮಟ್ಟಿಗೆ ಹೆಂಗೋ ಇರ್ತಾಳೆ ಅಮ್ಮನ ಜೊತೆಗೆ. ಆಮೇಲೆ ಪಾಪದ ಕತೆ ಏನಾಗುತ್ತೋ ಏನೋ ಗೊತ್ತಿಲ್ಲ. ಇವಳಂತೂ ಒಂದು ವಾರ ಇದ್ದು ಹೋಗೋದು ಅಂತ ಆಗಿದೆ. ಆಮೇಲೆ ಅಲ್ಲಿ ರಾಣಿ ಕಾವೇರಿ ಗಂಡ ಜ್ಯೋತಿಷ್ಯನ ಥರ ವೇಷ ಹಾಕ್ಕೊಂಡು ಬರ್ತಾನೆ ಮನೆ ಹತ್ರ. ಬಂದ್ಬಿಟ್ಟು ಜ್ಯೋತಿಷ್ಯ ಹೇಳ್ತೀನಿ ತಾಯಿ, ಹೆಂಡ್ತಿ ನೋಡಬೇಕು ಅನ್ನೋ ಆಸೆಗೆ ಜ್ಯೋತಿಷ್ಯ ನೋಡ್ತೀನಿ ತಾಯಿ, ಜ್ಯೋತಿಷ್ಯ ನೋಡ್ತೀನಿ ತಾಯಿ ಅಂತ ಬರ್ತಾನೆ. ಜ್ಯೋತಿಷ್ಯ ನೋಡ್ತೀನಿ ಅಂತಾಗ ಇವಳು ಮುಖನೂ ನೋಡ್ತಾಳೆ ಕಾವೇರಿ. ಆದರೆ ಅವನೇ ಅಂತ ಅಂದ್ಕೊಳ್ತಾಳೆ, ಆದರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಗೊತ್ತಾಗಲ್ಲ, ಸುಮ್ಮನೆ ನೋಡ್ತಾ ಇರ್ತಾಳೆ. ಇದು ನಾಳಿನ ಎಪಿಸೋಡಲ್ಲಿ ಅದು ಮೂವ್ ಆಗುತ್ತೆ, ಅದನ್ನು ನೋಡ್ಬೋದು ನಾವು ಕೂಡ. ಕಾವೇರಿ ಪಾಪ ತುಂಬಾ ಇಷ್ಟಪಟ್ಟು ಅಣ್ಣನ ತಪ್ಪಿಕೊಂಡು ಖುಷಿ ಪಡ್ತಾಳೆ. ಇಷ್ಟು ವರ್ಷಗಳು ಇರ್ತಾರೆ ಅಲ್ವಾ, ಏನೇ ಆದ್ರೂ ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿರ್ತಾರೆ ಅಲ್ವಾ, ತುಂಬ ಪ್ರೀತಿ ಇರುತ್ತೆ. ಅದು ಹುಟ್ಟಿಲ್ಲ ಅಂದವರಿಗೆ ಅದೆಲ್ಲ ಗೊತ್ತೇ ಆಗಲ್ಲ. ಪ್ರೀತಿ ಕೆಲವು ಅಣ್ಣಂದಿರು ತೋರಿಸ್ಕೊಳ್ಳೋಕ್ಕೆ ಆಗಲ್ಲ, ಅವರು ಅಷ್ಟು ಇಷ್ಟನೂ ಪಡಲ್ಲ, ತಂಗಿಯನ ಆಸೆನೂ ಇರಲ್ಲ. ಇವರು ಎಷ್ಟು ಚೆಂದ ಇದ್ದಾರೆ, ತುಂಬ ಚೆನ್ನಾಗಿದ್ದಾರೆ ಅಕ್ಕ ತಮ್ಮ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.